ಸರ್ ನಿಮ್ಮ ಹೆಸರು ರವಿಕುಮಾರ್ ಸರ್. ಸರ್ ಈ ಗಾಡಿ ನಿಮ್ದೇನಾ? ನಮ್ಮದೇ ಸರ್. ಎಷ್ಟು ದಿನ ಆಯ್ತು ತಗೊಂಡು? 3 ತಿಂಗಳಾಯ್ತು ಸರ್. 3 ತಿಂಗಳು. ಸಿಂಗಲ್ ಓನರ್? ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 2500 ಕಿಲೋಮೀಟರ್. ಹೊಸ ಗಾಡಿ ತಗೊಂಡ್ಬಿಟ್ಟು ಕೊಡ್ತಾರೆ ಕಾರಣ ಏನು ಸರ್? ಓಡಿಸಾಡೋರು ಯಾರಲ್ರಿ ಊರಲ್ಲಿ ಮನೇಲಿ ಬಿಟ್ಟು ನಾವು ಕೆಲಸಕ್ಕೆ ಇದ್ದೀವ್ರಿ, ಅದೇ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಸರ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ ಮೇಲೆ ಆತ್ಮ ಸ್ವಾಗತ. ವೀಕ್ಷಕರು ಇವತ್ತು ನಮ್ಮ ಕಡೆ ಪಲ್ಸರ್ 125 ಬೈಕ್ ಮಾರಾಟಕ್ಕೆ ಬಂದಿದೆ. ಈ ಗಾಡಿ ತೊಗೊಂಡು ಜಸ್ಟ್ ಬರೀ 3 ತಿಂಗಳಾಗಿದೆ. 3 ತಿಂಗಳ ಗಾಡಿ ಓನರ್ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ ಓನರ್ ಹತ್ರ ಈ ಗಾಡಿ ಯಾಕೆ ಸೇಲ್ ಮಾಡ್ತಾ ಇದ್ದಾರೆ, ಎಷ್ಟು ದಿನ ಆಯ್ತು ತೊಗೊಂಡು, ಏನು ಕೋಟ್ ಮಾಡ್ತಾರೆ, ಎಷ್ಟು ರನ್ ಆಗಿದೆ, ಪ್ರತಿಯೊಂದು ಓನರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರವಿಕುಮಾರ್ ಸರ್. ಸರ್ ಈ ಗಾಡಿ ನಿಮ್ದೇನಾ? ನಮ್ಮದೇ ಸರ್. ಎಷ್ಟು ದಿನ ಆಯ್ತು ತೊಗೊಂಡು? 3 ತಿಂಗಳಾಯ್ತು ಸರ್. 3 ತಿಂಗಳು. ಸಿಂಗಲ್ ಓನರ್? ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 2500 ಕಿಲೋಮೀಟರ್. ಹೊಸ ಗಾಡಿ ತೊಗೊಂಡ್ಬಿಟ್ಟು ಕೊಡ್ತಾರೆ ಕಾರಣ ಏನು ಸರ್? ಓಡಿಸಾಡೋರು ಯಾರಲ್ರಿ ಊರಲ್ಲಿ ಮನೇಲಿ ಬಿಟ್ಟು ನಾವು ಕೆಲಸಕ್ಕೆ ಇದ್ದೀವ್ರಿ, ಅದೇ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಸರ್. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಎಲ್ಲ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಕೊಂಡು ಹೋಗಿ. ಬಟ್ ಆಕ್ಸಿಡೆಂಟ್ ಆಗಿ ಆತರ ಏನಿಲ್ಲ ಸರ್, ಅವ್ರು ಏನು ಚೆಕ್ ಮಾಡ್ಸ್ಕೊಂಬಂದು ಹೋಗಿ ಸರ್. ಅದೇ ರೀಸನ್ ಕೊಡ್ತಾರೆ ಸರ್. ಅದೇ ಸರ್, ಬಂದು ಅವ್ರು ಚೆಕ್ ಮಾಡ್ಕೊಂಡು ಏನು ಶೋರೂಮ್ ಕಂಡೀಷನ್ ಏನು ಬಂತು ಅದೇ ಕಂಡೀಷನ್ ಸರ್. ಸರ್ವಿಸ್ ಎಷ್ಟಾಗಿದೆ? ಒಂದು ಮಾಡಿಸಿದೀನಿ ಸರ್, 2500 ಹೇಳಿದ್ರೆ ನಾಳೆ ನಾಡ್ದು ಮಾಡಿಸ್ತೀನಿ ಸರ್. ಮಾಡಿಸ್ತೀರಾ? ನಿಮ್ಮ ದೂರ ಬಂದ್ಬಿಟ್ಟು? ನಮ್ಮ ಲಿಂಗಸೂರು ತಾಲೂಕು ಸರ್, ರಾಯಚೂರು ಡಿಸ್ಟಿಕ್ ಊರು ಕಳಾಪುರ ರೀ. ನೀವಿರೋದು? ನಾವಿಲ್ಲಿ ಬೆಳಗ್ಗೆ ಕ್ರಾಸ್ ಅಂತ ಸರ್. ತುಮಕೂರು ಆರ್ ಟಿ ಇದೆ ಗಾಡಿ. ನಾವು ಅಲ್ಲಿಂದ ಡೈರೆಕ್ಟ್ ನಮ್ಮ ರಾಯಚೂರು ಆಗಲ್ಲ ಅಂದ್ರೆ ಸರ್, ಅದಕ್ಕೆ ತುಮಕೂರು ಮಾಡಿಸಿದ್ವಿ. ತುಮಕೂರು ಆರ್ ಟಿ ಇದೆ. ಹ್ಞೂ ಸರ್, ಅಲ್ಲಿಂದ ರಾಯಚೂರು ಆಗುತ್ತಂದ್ರೆ. ನೀವಿರೋ ರಾಯಚೂರು ಇದರಲ್ಲಿ? ನಾವು ರಾಯಚೂರು ಸರ್. ಅದೇ ರೀಸನ್ ಕೊಡ್ತಾರೆ, ಮತ್ತೆ ಬೇರೆ ರೀಸನ್ ಏನಿಲ್ಲ ಸರ್. ಅವ್ರು ಏನೋ ಕಂಡೀಷನ್ ಚೆಕ್ ಮಾಡ್ಕೊಂಬಂದು ಇಲ್ಲಿ ಸರ್. ಹೊಸ ಗಾಡಿ 3 ಲೋನ್ ಮಾಡ್ಸಿರಾ? ಫುಲ್ ಕ್ಯಾಶ್? ಫುಲ್ ಕ್ಯಾಶ್ ಮಾಡಿದ್ದೀವಿ ಸರ್. ಫುಲ್ ಕ್ಯಾಶ್. ಹ್ಞೂ ಸರ್. ನೋಡ್ತಾರೆ ಬೇಕಾದ್ರೆ ಫುಲ್ ಕ್ಯಾಶ್ ಇದೆ. ಬರೀ 3 ತಿಂಗಳಾಗಿದೆ ಗಾಡಿ ತಗೊಂಡು. ಜಸ್ಟ್ 7500 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಕಂಡೀಷನ್ ನೋಡ್ತಾ ಇರ್ಬೋದು. ಒಂದ್ಸರಿ ಕಂಡೀಷನ್ ತೋರಿಸ್ಬಿಡ್ತೀನಿ ನಿಮ್ಗೆ, ನೀಟಾಗಿ ನೋಡ್ಕೊಂಬಿಡಿ. ಒಳ್ಳೆ ಕಂಡೀಷನ್ ಇದೆ, ನೀಟಾಗಿದೆ, ಏನು ತೊಂದರೆ ಇಲ್ಲ. ಅದೇ ರೀಸನ್ಗೆ ಸೇಲ್ ಮಾಡ್ತಾರೆ. ಸರ್ ಏನು ಕೋಟ್ ಮಾಡ್ತಾರೆ ಗಾಡಿಗೆ? ಸರ್ 1,10,000 ಹೇಳಿ ಸರ್. ನಿಮ್ಮ ಕಡೆಯಿಂದ ಬಂದ್ರೆ ಒಂಚೂರು ಹೆಚ್ಚು ಕಡಿಮೆ ಮಾಡಿ. ಒಂದು 10 ಹೇಳ್ತಾ ಇದ್ದಾರೆ. ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು? ನಿಮ್ಮ ಕಡೆಯಿಂದ ಬಂದ್ರೆ ನೋಡಿ ಸರ್, 1,500 ಫೈನಲ್ ಮಾಡಿ. 1,500 ಮಾಡ್ತೀರಾ? ಹ್ಞೂ ಸರ್. ನೋಡ್ತಾ ಇರ್ಬೇಕು ಸರ್, 1,05,000 ಫೈನಲ್ ಆಗುತ್ತೆ. ನಿಮ್ಗೆ ಲೋನ್ ಸಹ ಮಾಡಿಸ್ಕೊಡ್ತೀವಿ. ಒಂದು 35 ಡೌನ್ ಪೇಮೆಂಟ್ ಮಾಡಿ ಸಾಕು. ಲೋಕಲ್ ಅವ್ರು ಬೆಂಗಳೂರಿಗೆ ಮಾತ್ರ ಲೋನ್ ಮಾಡಿಸ್ಕೊಡ್ತೀವಿ. ಬೇರೆ ಕಡೆಗೆ ಯಾವುದೇ ರೀತಿ ಲೋನ್ ಆಗಲ್ಲ. ನೀವೇ ಬೇಕಾದ್ರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡೋಗಿ. ಬೇರೆ ಕಾರಾದರೆ ಈ ಲೋಕಲ್ ಅವರಿಗೆ ನೀವು ಮ್ಯಾಕ್ಸಿಮಮ್ 35,000 ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಈ ಗಾಡಿ ನೀವು ನೋಡೋಕೆ ಬರಬೇಕಂದ್ರೆ ನೋಡ್ತಾ ಇರ್ಬೋದು, ಬೆಂಗಳೂರು ತುಮಕೂರು ಹೈವೇ ರೋಡು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಬಂದು ನಮಗೆ ಸಿಕ್ಬಿಡ್ತೀವಿ. ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ವಿಡಿಯೋ ಕಾಲ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಈ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಒಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ನಿಮಗೆ ಸಿಬಿಲ್ಸ್ ಚೆನ್ನಾಗಿದ್ದಂದರೆ ಇಲ್ಲಿ ಲೋಕಲ್ ಅವರಿಗೆ 35,000 ಕೊಟ್ಟಿಲ್ಲ, 35,000 ಕೊಟ್ಟು ಡೌನ್ ಪೇಮೆಂಟ್, ಇನ್ನು ಮಿಕ್ಕಿದ್ದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಒಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಯಾವುದೇ ರೀತಿ ಇದ್ರ ಮೇಲೆ ಲೋನ್ ಇಲ್ಲ, ಫುಲ್ ಕ್ಯಾಶ್ ಇದೆ. ನಿಮ್ಗೆ ಲೋನ್ ಬೇಕಾದ್ರೆ ಲೋನ್ ಹಾಕ್ಸ್ಕೊಡ್ತೀನಿ. ಇಲ್ಲ ನಿಮ್ಮ ಹತ್ರ ಅಮೌಂಟ್ ಇರ್ತಾನೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡು ಹೋಗ್ಬೋದು. ಏನೋ ಯಾವುದೇ ರೀತಿ ತೊಂದರೆ ಇಲ್ಲ. ಆಕ್ಸಿಡೆಂಟ್ ಆಗಿರೋದು ಕೇಸ್ ಆ ಥರ ಯಾವುದೇ ಇಲ್ಲ. ಫುಲ್ಲು ನೀಟ್ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಈ ಗಾಡಿ ನಿಮ್ಗೆ ಏನೋ ಒಂದು ಆಕ್ಸೆಸರೀಸ್ ಬೇಕಂದ್ರೆ ಪ್ರತಿಯೊಂದು ನಿಮ್ಮ ಹತ್ರ ಈ ಗಾಡಿ ಪಲ್ಸರ್ 125 ನಿಮ್ಮ ಕಡೆ ಗಾಡಿ ಇತ್ತಂದರೆ ಗಾಡಿದ ಏನಾದ್ರು ಒಂದು ಆಕ್ಸೆಸರೀಸ್ ಬೇಕಾಗಿದ್ದರೆ ಈ ವಿಡಿಯೋ ಕಡೆ ಪ್ರತಿಯೊಂದು ಈ ಗಾಡಿದ ಆಕ್ಸೆಸರೀಸ್ನ ಪಿನ್ ಮಾಡಿರ್ತೀನಿ. ನಿಮಗೆ ಬೇಕಾಗಿದ್ದು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸರ್ ಇನ್ನೂ ಡೆಡ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಹೇಳ್ರಿ ಸರ್? ಲಾಸ್ಟ್ ಸರ್, ಅದು ನಾವು ತಗೊಳೋದೇ ಜಾಸ್ತಿ ಆಗುತ್ತೆ ಸರ್. ನೋಡೋಣ ಸರ್, ನಿಮ್ಮ ಯೂಟ್ಯೂಬಿಂದ ಬಂದರೆ ನೋಡೋಣ. ಇನ್ನೊಂಚೂರು ಗಾಡಿ ನಿಮ್ಮ ಹೆಸರು ಇರೋದಾ? ನಮ್ಮ ಹೆಸರು ಸರ್. ನಿಮ್ಮ ಹೆಸರು ರವಿಕುಮಾರ್. ತಂದೆಯವ್ರ ಹೆಸರು ಕೊಮರಪ್ಪ ಸರ್. ಓಕೆ. ಈಗ ನೆಕ್ಸ್ಟ್ ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತಾರೆ, ಕಸ್ಟಮರ್ ತಗೊಂಡ್ರೆ ಮಾಡಿಸ್ಬೇಕು ಸರ್. ತಗೊಂಡ್ರೆ ಮಾಡಿಸ್ಬೇಕು. ಹ್ಞೂ ಸರ್, ನಾವು ತೋಟದಲ್ಲಿದ್ರೆ ಓಡಾಡೋಕ್ಕಾಗಲ್ಲ ಸರ್. ತಗೊಂಡ್ರೆ ನಿಮ್ಗೆ ಅವರೇ ಮಾಡಿಸ್ಕೋಬೇಕು. ನೋಡ್ತಾರೆ ಬೇಕಾದ್ರೆ ಟ್ರಾನ್ಸ್ಫರ್ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ಅದು ಎಕ್ಸ್ಟ್ರಾ ಫೀಸ್ ನೀವು ಕೊಡಬೇಕಾಗುತ್ತೆ. ಬಟ್ ಅವರು ಓನರ್ ಕಡೆಯಿಂದ ಆಗಲ್ಲ. ನಿಮ್ಗೆ ಗಾಡಿ ಬೇಕಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನಾನು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ಕೊಡ್ತೀನಿ. ಬಂದು ಚೆಕ್ ಮಾಡಿ ತೊಗೊಂಡೋಗಿ. ಆಗಲೇ ಹೇಳ್ದಂಗೆ ನೀವು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಲೋಕಲ್ ಅವರಿಗೆ 35,000 ಇಲ್ಲ 30,000 ಡೌನ್ ಪೇಮೆಂಟ್ ಮಾಡಿ ಸಾಕಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಇಲ್ಲ ಫುಲ್ ಕ್ಯಾಶ್ ಇದ್ದರೆ ಆರಾಮಾಗಿ ಬಂದು 1,500 ಕೊಟ್ಟು ತೊಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದ್ರ ಮೇಲೆ ಯಾವುದೇ ರೀತಿ ಲೋನ್ ಇಲ್ಲ. ನಿಮ್ಗೆ ಡೈರೆಕ್ಟಾಗಿ ಒಂದು ವಾರದಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರನ್ನ ಪಲ್ಸರ್ 125 ಬೈಕ್ ತೊಗೋಬೇಕಂತ ಪ್ಲಾನಿಂಗ್ ಇರ್ತಾರಲ್ಲ ಅಂಥವ್ರು ವಿಡಿಯೋ ತಪ್ಪದೇ ಶೇರ್ ಮಾಡಿ. ಕಡಿಮೆ ಓಡಿದೆ, ಬರೀ 2,500 ಓಡಿದೆ. ಒಂದು ಸರ್ವಿಸ್ ಮಾತ್ರ ಆಗಿರೋದು. ಈ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಅವರಿಗೆ. ಅದಕ್ಕೋಸ್ಕರ ಅಂಥವ್ರಿಗೆ ವಿಡಿಯೋ ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಸಲ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಸಿಗ್ತೀನಿ. ಧನ್ಯವಾದಗಳು.